ನಾನು 20,000 ಸ್ಯಾಲರಿ ತಗೊಳ್ಳುವಾಗ ಮೈ ಲೈಫ್ ವಾಸ್ ಸೋ ಗುಡ್ ಆಯ್ತಾ. ಮೋಸ್ಟ್ ಪ್ರಾಬ್ಲಿ ಏನಂತೀರಾ? ನಿಮ್ಗೆ ಅನ್ನಿಸ್ಬೋದು ಇದೇನು ಇಸ್ ಕರೆನ್ಸಿ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ. ಸ್ವಲ್ಪ ಜಾಸ್ತಿನೇ ಆಯ್ತು ಆಕ್ಚುಲಿ. ನಿಮಗೆ ಮಧ್ಯಾಹ್ನಕ್ಕೂ ಆಗುತ್ತಲ್ವಾ. ನನ್ನ ಈ ಮಂತ್ ಕಂಡೀಷನ್ ನೋಡಿದ್ರೆ ಇಟ್ ಇಸ್ ಲಿಟ್ರಲಿ ವರ್ಸ್ಟ್ ಅಂತ ಹೇಳಿ. 9 rupeesಗೆ ಎಲ್ಲ ಒಳ್ಳೆ ಐಟಮ್ಸ್ ಚೆನ್ನಾಗಿರುತ್ತೆ. ಅದು ನಾನು ಯಾವತ್ತೂ ನನ್ನ ಲೈಫಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಈ ಥರ ಡೇ ನಂಗೆ ಒಂದಿನ ಬರುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ ತಿನ್ನಕ್ಕೆ 300-400 ದಿನ ಆ ಥರ ಎಲ್ಲ. ಚಪಾತಿ ಎಲ್ಲ ಈಸಿ ಗೈಸ್, ಮಾಡಕ್ಕೆ ಬರುತ್ತೆ ಚೆನ್ನಾಗಿ, ಅದಕ್ಕೆ ಈಸಿ. ಸ್ವಲ್ಪ ಇಲ್ಲಿ ಒಳಗೆ ಹೋಗ್ಬಿಟ್ಟಿದೆ ಅಷ್ಟೇ, ಬಟ್ ರೌಂಡ್ ಆಗಿದೆ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಸೊ ಇವಾಗ ಸ್ವಲ್ಪ ಪ್ರೊಡಕ್ಟಿವ್ ಡೇ ಅಂತ ಕೂಡ ಅನ್ನಿಸ್ತು, ಅದ್ರ ಜೊತೆಗೆ ಸ್ವಲ್ಪ ಲೇಸಿ ಡೇ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆ್ಯಂಡ್ ವೀಕ್ ಆಫ್ ನನಗೆ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ ಬನ್ನಿ. ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ಅಷ್ಟೇ ಎದ್ದು ಫ್ರೆಶನ್ ಅಪ್ ಎಲ್ಲ ಆದೇ ಆಯಿತಾ. ಸೊ ಒಂದು ಸ್ವಲ್ಪ ರೆಡಿ ಆಗ್ತಾ ಇದ್ದೆ ಹಂಗೇನೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಹಾಕೊಂಡು. ಈ ನಡುವೆ ಯಾಕೋ ನನಗೊಂದು ಸ್ವಲ್ಪ ಪಿಂಪಲ್ಸ್ ಆಗ್ತಾ ಇದೆ ಆಯಿತಾ. ಇರಲಿಲ್ಲ ನನಗೆಲ್ಲ ಹೋಗ್ಬಿಟ್ಟಿತ್ತು, ಬಟ್ ಈ ನಡುವೆ ಏನೋ ಸ್ವಲ್ಪ ಪಿಂಪಲ್ಸ್ ಆಗ್ತಾ ಇದೆ. ಹಾಗಾಗಿ ಸರಿ ಆಯಿತು, ಸ್ಕಿನ್ ಕೇರ್ ಎಲ್ಲ ನಾನು ಪ್ರಾಪರಾಗಿ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ಬ್ಯಾಕ್ ಟು ರುಟೀನ್ ಅನ್ನೋ ಥರ. ನಾನು ಯೂಶ್ವಲಾಗಿ ಬೇರೆ ಎಲ್ಲ ಏನು ಸ್ಕಿನ್ ಕೇರ್ನ ಮಾಡಲ್ಲ ಅಷ್ಟೊಂದು. ನನ್ನ ಡರ್ಮೋಟಾಲಜಿಸ್ಟ್ ಏನು ಕೊಟ್ಟಿದ್ದಾರಲ್ವ ಅದನ್ನು ಮಾತ್ರ ಯಾವಾಗಲೂ ಬಿಡಲ್ಲ, ಅದನ್ನು ಒಂದೊಂದು ದಿನ ಸ್ಕಿಪ್ ಮಾಡ್ತಾ ಇದ್ದೆ. ಸೊ ಇನ್ನು ಮುಂದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗೋಗುತ್ತೆ ಏನು ಅಂತ ನೋಡೋಣ. ಇವಾಗಷ್ಟೇ ಎದ್ದಿರೋದ್ರಿಂದ ಫ್ರೆಶನ್ ಅಪ್ ಆಗಿ ಬಂದೆ ಆಯಿತಾ. ಸೊ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತೀನಿ ಸ್ವಲ್ಪ. ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಡೇ ಅಂತೇಳಿ. ಇವಾಗ ಸ್ವಲ್ಪ ಹಾಲೆಲ್ಲ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದೆ. ಬಟ್ ಗ್ಲಾಸಸ್ ಎಲ್ಲ ಏನೂ ತೊಳೆದೇ ಇರಲಿಲ್ಲ, ಒಂದಷ್ಟು ಚಿಕ್ಕ ಚಿಕ್ಕ ಪಾತ್ರೆಗಳು ಅದೆಲ್ಲದನ್ನು ಹಂಗೆ ತೊಳೆದೆ. ಬಿಸಿನೀರು ಕೂಡ ಕಾಯ್ತಾ ಇದೆ. ಆ್ಯಂಡ್ ಯೂಶ್ವಲಾಗಿ ನಾನು ಕಾಫಿ ಪ್ರಿಫರ್ ಮಾಡಲ್ಲ ಆಯಿತಾ, ತುಂಬ ಸಲ ಕುಡಿಯೋಲ್ಲ ನಾನು. ಎವ್ರಿ ಡೇ ಮಾರ್ನಿಂಗ್ ಎಲ್ಲ ನಾನು ಕಾಫಿ ಕುಡಿದೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಸೊ ಟೀನ ಮಾತ್ರ ಮಧ್ಯಾಹ್ನ ಹೊತ್ತು ಕುಡಿತೀನಿ. ಕಾಫಿ ವೆರಿ ರೇರ್ ಕುಡಿಯೋದು. ಈ ನಡುವೆ ಏನೋ ಒಂದು ಸ್ವಲ್ಪ ಕಾಫಿ ಮಧ್ಯದಲ್ಲೂ ಒಂದ್ಸಲ ಕುಡಿತೀನಿ. ಸೊ ಇವಾಗ ಕಾಫಿ ಮಾಡಿಕೊಂಡು ಆಮೇಲೆ ನೋಡೋಣ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ. ಸೊ ಅದಾದಮೇಲೆ ಕುಕ್ ಮಾಡಿ ತಿಂತೀನಿ. ಸೊ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಸೊ ಅದಾಗುತ್ತೆ. ಮಧ್ಯಾಹ್ನ ಲಂಚ್ಗೂ ಪ್ರಾಬ್ಲಿ ಅದೇ ಆಗುತ್ತೆ. ಸೊ ಒಂದಷ್ಟು ಕೆಲಸಗಳೆಲ್ಲ ಇದೆ, ಅದೆಲ್ಲ ಮಾಡಬೇಕು. ನನ್ನ ಎಡಿಟಿಂಗ್ ವರ್ಕ್ ಇದೆ. ಸೊ ಇದೆಷ್ಟೆಲ್ಲ ಮುಗಿಸಿದ್ರೆ ಆರಾಮಾಗುತ್ತೆ. ನಾನು ವಿಡಿಯೋನ ಡೋರ್ ಓಪನ್ ಇಟ್ಕೊಂಡು ಮಾಡ್ತಿದ್ದೀನಿ ಆಯಿತಾ. ಸೊ ಸನ್ಲೈಟ್ ಇರೋದಕ್ಕೆ ತುಂಬ ಫೋಕಸ್ಡ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಥರನೇ ಎಲ್ಲ ಕ್ಲಿಪ್ಪಿಂಗ್ಸ್ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ. ಏನಂತೀರಾ? ಡೋರ್ ಕ್ಲೋಸ್ ಮಾಡಿದ್ಮೇಲೆ ನೋಡಿ ಕ್ಲಾರಿಟಿ ಈ ಥರ ಇದೆ, ಬಟ್ ಡೋರ್ನ ಓಪನ್ ಇಟ್ಟರೆ ಅಂತೂ ವಾವ್ ಮಸ್ತಾಗಿ ಬರುತ್ತೆ. ಇವತ್ತು ವೀಕೆಂಡ್ ಕೂಡ ಹಂಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಎಲ್ಲ ಕೆಲಸ ನಿಧಾನಕ್ಕೆ ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಂಡೆಕಾಯಿ ಎಲ್ಲ ತೊಳಿತಿದ್ದೀನಿ. ತೊಳೆದ್ಬಿಟ್ಟು ಇದನ್ನ ಹೆಚ್ಚಿ ಪಲ್ಯ ಮಾಡಬೇಕು. ಸೊ ಈ ಪಲ್ಯ ಮಾಡಿ ಅದ್ರ ಜೊತೆಗೆ ಚಪಾತಿ ಹಿಟ್ಟನ್ನು ಸಹ ಇವಾಗಲೇ ರೆಡಿ ಮಾಡಿ ಇಟ್ಬಿಟ್ರೆ ಅದಾಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ನೆಂದಿರುತ್ತೆ. ನನಗನ್ಸುತ್ತೆ ಪ್ರತಿಯೊಂದು ಹುಡುಗಿನೂ ಸಹ ಈ ಫೇಸ್ ಆಫ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ನಾನು ಮುಂದಿನ ವೀಡಿಯೋಸಲ್ಲೆಲ್ಲ ನಾನು ತಿಳಿಸ್ತಾ ಹೋಗ್ತೀನಿ, ಬಿಕಾಸ್ ತುಂಬಾ ಕಲಿಯೋದಿದೆ. ಇಲ್ಲಿ ಹಿಟ್ಟು ರೆಡಿ ಆಗ್ತಾಯಿದೆ, ಅದ್ರ ಜೊತೆಗೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನೂ ಆಲ್ಮೋಸ್ಟ್ ರೆಡಿ ಇಟ್ಟಿದ್ದೀನಿ. ಚಪಾತಿ ಡೋ ರೆಡಿ ಆಗಿದೆ. ಇದು ಸ್ವಲ್ಪ ಜಾಸ್ತಿನೇ ಆಯಿತು ಆ್ಯಕ್ಚುಲಿ. ನಿಮಗೆ ಮಧ್ಯಾಹ್ನಕ್ಕೂ ಆಗುತ್ತಲ್ವ, ಹಂಗಾಗಿ ಸರಿ ಆಗುತ್ತೆ. ಸೊ ಇದು ನನಗೆ ಎತ್ತಿರ್ತೀನಿ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಿಮ್ಗೆ ಅನ್ನಿಸ್ಬೋದು ಇದೇನು ಇಸ್ ಕರೆನ್ಸಿ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅದು ಸ್ವಲ್ಪ ಏನಂದರೆ ಇಲ್ಲಿ ಈ ಬ್ರೇಸ್ಲೈಟ್ನ ತಡಿಯೋಕ್ಕೆ ಅಂತ ಇಲ್ಲಿ ತನಕ ಬರುತ್ತೆ ಅದು. ಸೊ ಹಿಟ್ಟೆಲ್ಲ ಕಲಿಸುವಾಗ ಇಲ್ಲಿ ಹಿಂಸೆ ಆಗುತ್ತೆ, ಹಾಗಾಗಿ ಅದನ್ನ ಹಾಕೊಂಡಿದ್ದೀನಿ. ಓಕೆ ಗೈಸ್, ನೀವು ನಂಬಲ್ಲ, ಇಷ್ಟು ಬೆಂಡೆಕಾಯಿ ನನಗೆ ಸಿಕ್ಕಿರೋದು ಎಷ್ಟು ರೂಪಾಯಿ ಗೊತ್ತಾ? 9 ರೂಪಾಯಿಗೆ ಅಷ್ಟೇ. ಫ್ಲಿಪ್ಕಾರ್ಟ್ ಮೀನ್ಸ್ ನಾನು ಹೇಳ್ತಾನೆ ಇರ್ತೀನಿ, ಯಾವಾಗಾದರೂ ನಾನು ಆರ್ಡರ್ ಮಾಡಿದಾಗೆಲ್ಲ ತೋರಿಸ್ತೀನಿ ಆಯಿತಾ. ಸೊ 9 rupeesಗೆ ಎಲ್ಲ ಒಳ್ಳೆ ಐಟಮ್ಸು ಚೆನ್ನಾಗಿರುತ್ತೆ, ಚೆನ್ನಾಗೇ ಸಿಗುತ್ತೆ, ಕಡಿಮೆ ದುಡ್ಡಿಗೆ ಬೇರೆ. ಸೊ ನೀವು ಯಾರಾದರೂ ಬೇಕಂದರೆ ಆರಾಮಾಗಿ ಆರ್ಡರ್ ಮಾಡ್ಕೋಬೋದು. ಅರ್ಧಕ್ಕರ್ಧ ಸೇವ್ ಮಾಡ್ಬೋದು ನೀವು ಬೇರೆ ಆ್ಯಪ್ಸಿಗಿಂತ. ಇನ್ನು ಕಟ್ ಮಾಡ್ತಿದ್ದೀನಿ ಆಯಿತಾ. ಇನ್ನೊಂದು 4 ಇದೆ. ಒಂದೇ ಸಹ ಕೊಳ್ತೋಗಿರೋದು ಸಿಗಲಿಲ್ಲ, ಬಟ್ ಒಂದೊಂದ್ಸಲ ಕೊಳ್ತೋಗಿರೋದು ಇರುತ್ತೆ. ದಟ್ ಡಸಂಟ್ ಮೀನ್ ನಮ್ಗೆ ಯಾವಾಗಲೂ ಚೆನ್ನಾಗಿರೋದೇ ಸಿಗುತ್ತೆ ಅಂತ. ಬಟ್ ಪರವಾಗಿಲ್ಲ ಅಲ್ಲ, 9 rupeesಗೆ ಸಿಗ್ತಾ ಇದೆ ಅಂತಂದರೆ ಇಟ್ ಇಸ್ ರಿಯಲಿ ವರ್ತ್. ನನಗೆ ಆ್ಯಕ್ಚುಲಿ ಅಡುಗೆ ಮಾಡೋದಂದ್ರೇ ಆಗಲ್ಲ ಆಯಿತಾ. ಬಟ್ ಸ್ಟಿಲ್ ಇಲ್ಲಿ ಬಂದಮೇಲೆ ನಾನೇ ಎಲ್ಲ ಮಾಡಿ ಎಲ್ಲದನ್ನು ಕಲಿತಿರೋದು ಏನೋ ಒಂಥರ ಖುಷಿ ಕೊಡ್ತಾ ಇದೆ. ನಾನು ನನ್ನ ಹೌಸ್ ರೆಂಟಿಂಗ್ ವಿಡಿಯೋಸ್ ಎಲ್ಲ ಮಾಡಿದಾಗ ಹೇಳಿದ್ದೆ ಆಯಿತಾ, ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಗುತ್ತೆ ಏನು ಎಲ್ಲ ತಿಳಿಸ್ತೀನಿ. ಸೊ ದ್ಯಾಟ್ ಯಾರಿಗಾದ್ರೂ ಬೇರೆಯವ್ರಿಗೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ನಾನು ಆ ಥರ ತುಂಬ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಆಯಿತಾ, ಬಿಫೋರ್ ಐ ಸ್ಟಾರ್ಟ್ ಲಿವಿಂಗ್ ಅಲೋನ್.
ಹಂಗಾಗಿ ಯಾರಿಗಾದ್ರೂ ಒಂದು ಸ್ವಲ್ಪ ಐಡಿಯಾ ಬರ್ಬೋದು, ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತೆ ಆ ಥರ ವೀಡಿಯೋಸ್ ನೋಡೋಕ್ಕೆ, ಒಳ್ಳೆ ರೀಚ್ ಸಿಗ್ಬೋದು ಅಂತ ಅನ್ಕೊಂಡು ನಾನು ಅದೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಈ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ವೆರಿ ಸೂನ್ ಐ ಆಮ್ ಗೋನಾ ಡೂ ಇಟ್. ಬಟ್ ಒಂದು ಸ್ವಲ್ಪ ಏನಂದರೆ ಈಗ ನನಗಿನ್ನ ಆ ಸೆಟ್ ಸಿಕ್ಕಿಲ್ಲ ಆಯಿತಾ, ಲೈಕ್ ಆ ಐಡಿಯಾ ಇನ್ನೂ ಬಂದಿಲ್ಲ ನನಗೆ. ಓಕೆ ಇಷ್ಟ ಆಗುತ್ತೆ ಇಷ್ಟು ಅಂತ ಅಂದ್ಬಿಟ್ಟು, ಬಿಕಾಸ್ ನನ್ನ ಲಾಸ್ಟ್ ಫ್ಯೂ ಮಂತ್ಸ್ ಅಲ್ವಾ ಹೆಂಗಿದೆ ಅಂತಂದರೆ ಲೈಕ್ ಇಟ್ ಈಸ್ ನಾಟ್ ದ್ಯಾಟ್ ಗ್ರೇಟ್. ಹಾಗಾಗಿ ಇಟ್ಸ್ ಓಕೆ ಇರಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ಮತ್ತೆ ಯಾವತ್ತಾದ್ರೂ ಫ್ಯೂಚರಲ್ಲಿ ನಾನು ಅದನ್ನು ವಿಡಿಯೋ ಮಾಡೇ ಮಾಡ್ತೀನಿ ಆದಷ್ಟು ಬೇಗ. ಸೊ ಇನ್ನೊಂದು 2 ತಿಂಗಳು ಆದರೆ ಆಮೇಲೆ ಮತ್ತೆ ನನಗೆ ಒಂದು ನೀಟಾಗಿ ಅನಲೈಸ್ ಮಾಡಿ ಒಂದು ಟೇಬಲ್ನ ರೆಡಿ ಮಾಡಿಬಿಟ್ಟು ಅವಾಗ ನನಗೆ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಅದನ್ನೇ ವಿಡಿಯೋನ ಫಿಲ್ಮ್ ಸಹ ಮಾಡಿ ಹೇಳ್ತೀನಿ. ಸೊ ನಾನು ಈ ಮಂತಲ್ಲಿ ಯಾವಾಗಾದ್ರೂ ಒಂದು 2 ಮಂತ್ಸ್ ಆಗಿದ ತಕ್ಷಣ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆಯ್ತಾ. ಬಟ್ ನನ್ನ ಈ ಮಂತ್ ಕಂಡೀಷನ್ ನೋಡಿದ್ರೆ ಇಟ್ ಇಸ್ ಲಿಟ್ರಲಿ ವರ್ಸ್ಟ್ ಅಂತ ಹೇಳ್ಬೋದು. ನಾನು ಯಾವತ್ತೂ ನನ್ನ ಲೈಫಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಈ ಥರ ಡೇ ನನಗೆ ಒಂದಿನ ಬರುತ್ತೆ ಅಂತ ಹೇಳ್ಬಿಟ್ಟು. ಎವ್ರಿ ಡೇನು ನಾನು 20,000 ಸ್ಯಾಲ್ರಿ ತಗೊಳ್ಳುವಾಗ ಮೈ ಲೈಫ್ ವಾಸ್ ಸೋ ಗುಡ್ ಆಯಿತಾ. ಎಷ್ಟು ಬೇಕಷ್ಟು ಖರ್ಚು ಮಾಡ್ಕೊತಿದ್ದೆ, ಎಷ್ಟು ಬೇಕು ಹೆಂಗೆ ಮಜಾ ಮಾಡ್ತಿದ್ದೆ, ಅಲ್ಲಿ ಇಲ್ಲಿ ಹೋಗೋದು, ದಿನ ತಿನ್ನೋದು, ದಿನ 300-400 ರೂಪಾಯಿ ಖರ್ಚು ಮಾಡೋದು ತಿನ್ನೋಕ್ಕೆ, ಜಸ್ಟ್ ತಿನ್ನೋಕ್ಕೆ 300-400 ದಿನ ಆ ಥರ ಎಲ್ಲ ಮಾಡಿದ್ದೀನಿ. ವೆನ್ ಐ ವಾಸ್ ಗೆಟಿಂಗ್ 20,000 ಸ್ಯಾಲರಿ ಆಯಿತಾ. 19,000 ಅನ್ಸುತ್ತೆ ನನ್ನೊಂದು ಸ್ಟಾರ್ಟಿಂಗ್ ಸ್ಯಾಲರಿ. ಆ 19,000 ಒಂದು ಸ್ವಲ್ಪ ಚಿಲ್ಲರೆ ಸ್ಟಾರ್ಟಿಂಗ್ ಸ್ಯಾಲರಿ ಅದು ನಂದು ಆಯಿತಾ. 19,000 ಬರ್ತಿತ್ತು. ಸೊ ಆವಾಗ ಲೈಫ್ ವಾಸ್ ಸೋ ಚಿಲ್. ಇವಾಗ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಬಂದರೂ ಸಾಕಾಗ್ತಾ ಇಲ್ಲ ಗೈಸ್. ಐ ಡೋಂಟ್ ನೋ ಎಲ್ರಿಗೂ ಹೀಗೆ ಫೀಲ್ ಆಗತ್ತೆ ಅಂತ. ಬಿಕಾಸ್ ಎಷ್ಟು ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ ಅಷ್ಟೇ ನೀವು ಕಮಿಟ್ಮೆಂಟ್ಸ್ ಮಾಡ್ಕೋತೀರಾ, ಅಷ್ಟೇ ಲೈಫು ಒಂದು ಸ್ವಲ್ಪ ಏನೋ ಡಿಫಿಕಲ್ಟ್ ಅನಿಸುತ್ತೆ. ಆ ಸಿಚುಯೇಷನ್ ಈ ಸಿಚುಯೇಷನ್, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಇಟ್ಸ್ ಓಕೆ, ಲೈಫ್ ಅಂದಮೇಲೆ ಇದು ಎಲ್ಲದನ್ನು ಕಲಿಸುತ್ತೆ, ನಾವೆಲ್ಲದನ್ನು ಕಲಿಬೇಕು ಅಂತ ಅಂದ್ಕೊಂಡು ತುಂಬ ಸಲ ಯೋಚನೆ ಮಾಡ್ತಿರ್ತೀನಿ. ನಾನಂತೂ ನೆಕ್ಸ್ಟ್ ಲೆವೆಲ್ ಓವರ್ ಥಿಂಕರ್ ಆಯಿತಾ. ಸೊ ನಾನು ಮುಂದೆ ಇನ್ನೂ ತುಂಬ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ, ತಿಳಿಸ್ತಾ ಹೋಗ್ತೀನಿ ನನ್ನ ಎಕ್ಸ್ಪೀರಿಯನ್ಸು ಆ್ಯಂಡ್ ಓವರ್ ಥಿಂಕಿಂಗ್ ಬಗ್ಗೆ. ಅದು ಇದಕ್ಕೇನೆಲ್ಲ ಥಿಂಕ್ ಮಾಡ್ತೀನಿ, ಎಲ್ರೂ ನನ್ನ ಥರನೇ ಇರ್ತಾರ ಏನು ಅಂತ ನನಗೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಿರ್ತೀನಿ ಓವರ್ ಥಿಂಕಿಂಗ್ ಬಗ್ಗೆ ಎಲ್ಲ. ಸೊ ಶೀ ಈಸ್ ಆಲ್ಸೋ ಸೇಮ್ ಲೈಕ್ ದ್ಯಾಟ್ ಆಯಿತಾ. ನಾವಿಬ್ಬರು ತುಂಬ ಲೈಕ್ ಏನು ಹೇಳ್ತೀರಾ, ವೈಬ್ ಮ್ಯಾಚ್ ಆಗುತ್ತೆ ಆ್ಯಂಡ್ ಥಿಂಕಿಂಗ್ಸ್ ಮ್ಯಾಚ್ ಆಗುತ್ತೆ, ಓವರ್ ಥಿಂಕಿಂಗ್ಸ್ ಮ್ಯಾಚ್ ಆಗುತ್ತೆ, ಎಲ್ಲ ಮ್ಯಾಚ್ ಆಗುತ್ತೆ. ನೀವು ನೋಡಿರ್ತೀರ ನನ್ನ ಹಳೆ ವೀಡಿಯೋಸಲ್ಲೂ ಸಾರಾಕ್ಷು ರೀಸೆಂಟಾಗಿ ಅವ್ರು ಇವತ್ತು ನೆನ್ನೆ ನಮ್ಮ ಮನೆಗೆ ಬಂದಿದ್ರು ಆ್ಯಂಡ್ ಬೆಳಗ್ಗೆ ಅವ್ರು ಸ್ವಲ್ಪ ಎಲ್ಲ ಹೋಗೋಕ್ಕಿದೆ ಅಂದ್ಬಿಟ್ಟು ಬೆಳಗ್ಗೆನೇ ಹೋದ್ರು ಆಯಿತಾ. ಇಲ್ಲ ಅಂದಿದ್ರೆ ಇವತ್ತು ಅವರು ನಾನು ಸೇರಿ ವ್ಲಾಗ್ ಮಾಡೋಣ ಅಂತೇಳಿ ಏನೋ ಪ್ಲ್ಯಾನ್ ಮಾಡಿದ್ದೆ ನಾನು. ಬಟ್ ಶಿ ಹ್ಯಾಡ್ ಸಮ್ ಅದರ್ ಪ್ಲ್ಯಾನ್ಸ್ ದಟ್ ಶಿ ಹ್ಯಾಡ್ ಟು ಗೋ, ಅದರಿಂದಾಗಿ ಅವ್ರು ಹೋದ್ರು. ಬಟ್ ಯಾವತ್ತಾದರೂ ಒಂದಿನ ನಾನು ಅವರೇ ಇಬ್ಬರೇ ಇಲ್ಲಿ ನನ್ನ ಮನೇಲಿ ಇರುವಾಗ ಅವರು ಆ್ಯಂಡ್ ಶಿ ಕುಕ್ಸ್ ವೆರಿ ವೆಲ್ ಆಯಿತಾ, ತುಂಬ ಒಳ್ಳೆ ಫುಡ್ನ ಕುಕ್ ಮಾಡ್ತಾರೆ. ಸೊ ಅವರು ಇಲ್ಲಿ ಬಂದಾಗೆಲ್ಲ ನನಗೆ ಏನಾದರೂ ಕುಕ್ ಮಾಡಿ ಹೋಗೋದು, ಆ ಥರ ಕುಕ್ ಮಾಡಿಕೊಡೋದು ಆ ಥರ. ಸೊ ಆದಷ್ಟು ಬೇಗ ಏನಾದರೂ ಕುಕ್ ಮಾಡಿಸ್ಕೊಂಡು ವಿಡಿಯೋನ ಮಾಡ್ತೀನಿ ಆಯಿತಾ. ಸೊ ಇವಾಗ ಇದನ್ನ ಬೇಯಿಸೋದಲ್ಲ ಏನು ಹೇಳೋದು, ಉರಿಯೋದು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲಿಂದ ಮತ್ತೆ ಪಲ್ಯ ಮಾಡೋಣ. ಅಷ್ಟರಲ್ಲಿ ಇಷ್ಟು ಕೂಡ ರೆಡಿ ಆಗುತ್ತೆ. ಸೊ ಲೇಟರ್ ಅದಾದಮೇಲೆ ಚಪಾತಿ ಮಾಡಿ ತಿನ್ನುವ. ಗೈಸ್, ಇವಾಗ ನಾನು ಫಸ್ಟ್ ಸ್ಯಾಲರಿ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ, ಫ್ರೆಶರ್ ಆಗಿರುವಾಗ. ಸೊ ಸೇಮ್ ಥಿಂಗ್ ನಿಮಗೂ ಏನಾದರೂ ಅನಿಸಿದ್ಯಾ? ಆವಾಗ ಲೈಫ್ ವಾಸ್ ಸೋ ಚಿಲ್, ನೀವು ಕಡಿಮೆ ಸ್ಯಾಲರಿ ತೊಗೊಳ್ಳುವಾಗ ಆ್ಯಂಡ್ ಇವಾಗ ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಸೋ ಮೆನಿ ಕಮಿಟ್ಮೆಂಟ್ಸ್, ಪ್ರಾಬ್ಲಮ್ಸ್, ಅದು ಇದು ಎಷ್ಟಿದ್ರೂ ಸಾಕಾಗ್ತಿಲ್ಲ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಇಷ್ಟು ಪಲ್ಯ ಆಯಿತು. ಇವಾಗ ಚಪಾತಿನ ನಾನು ಕೆಳಗಡೆ ಕುತ್ಕೊಂಡು ಆಗಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಾದರೆ ಜಾಗ ಇಲ್ಲ ಆಯಿತಾ ಮೇಲ್ಗಡೆ ಇಟ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಇಲ್ಲೇ ಕೆಳಗೆ ಕುತ್ಕೊಂಡು ಲಟ್ಟಿಸ್ಬಿಟ್ಟು ಬೇಯಿಸ್ತೀನಿ. ಸೊ ನಾನು ಮತ್ತೆ ತೋರಿಸ್ತೀನಿ, ಅದು ಕ್ಯಾಮ್ರಾ ಟಿಲ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಚಪಾತಿ ಎಲ್ಲ ಈಸಿ ಗೈಸ್, ಮಾಡೋಕ್ಕೆ ಬರುತ್ತೆ ಚೆನ್ನಾಗಿ, ಅದಕ್ಕೆ ಈಸಿ. ನೋಡಿ ಈ ಥರ ರೌಂಡ್ ಚಪಾತಿ ಮಾಡಿದ್ದೀನಿ, ರೌಂಡಾಗಿದೆ. ಸ್ವಲ್ಪ ಇಲ್ಲಿ ಒಳಗೆ ಹೋಗ್ಬಿಟ್ಟಿದೆ ಅಷ್ಟೇ, ಬಟ್ ರೌಂಡಾಗಿದೆ. ಸೊ 2 ಚಪಾತಿ ಮಾಡಿ ತಿನ್ನೋದು. ಇವಾಗ ನನ್ನ ಹತ್ರ ಇದು ಏನು ಹೇಳ್ತಾರೆ ಅದಕ್ಕೆ, ಲಟ್ಸೋದು ಇದು ಮಣೆ ಇಲ್ಲ ಆಯಿತಾ. ಸೊ ನಾನು ಇದರಲ್ಲೇ ಮಾಡೋದು, ಇದೇ ಚೆನ್ನಾಗಾಗತ್ತೆ. ಸೊ ದಿಸ್ ಫೈನಲಿ ಮೈ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಸೊ ಇವಾಗ ಕುತ್ಕೊಂಡು ನೆಮ್ಮದಿಯಾಗಿ ತಿಂದು ಒಂದಷ್ಟು ಕೆಲಸ ಇದೆ ಅದನ್ನು ಮಾಡೋದು. ಸೊ ಗೈಸ್, ಇವಾಗ ಲಂಚೆಲ್ಲ ಆಯಿತು, ಚಪಾತಿನೇ ತಿನ್ಕೊಬಿಟ್ಟೆ, ಮತ್ತೆ 2 ಮಾಡಿಬಿಟ್ಟು. ಅದಾದಮೇಲೆ ಇವಾಗ ಈವ್ನಿಂಗ್ ಆಗ್ತಾ ಬಂತು, ಹಾಗಾಗಿ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ. ಸೊ ಇದಾದಮೇಲೆ ಒಂದಷ್ಟು ವೀಡಿಯೋಸ್ ಎಲ್ಲ ಇತ್ತು, ಅದೆಲ್ಲ ಎಡಿಟ್ ಮಾಡಿದೆ. ಮತ್ತು ಯಾಕೋ ನಾನು ವೀಡಿಯೋ ಎಕ್ಸ್ಪೋರ್ಟ್ ಮಾಡುವಾಗ ಅದೇನೋ ಸರಿ ಆಗ್ತಾ ಇಲ್ಲ, ಆ್ಯಕ್ಚುಲಿ ಸ್ಟ್ರಕ್ ಆಗ್ತಾಯಿದೆ.
ಸ್ಟಕ್ ಆಗ್ತಾ ಇದೆ ವಿಡಿಯೋ ಆಯಿತಾ. ಸೊ ಹಾಗಾಗಿ ನಾನು ಒಂದ್ಸತಿ ಚೆಕ್ ಮಾಡೋಕ್ಕಿದೆ. ಇವಾಗ ಕುತ್ಕೊಂಡು ಆ ಕೆಲಸ ಎಲ್ಲ ಮುಗಿಸ್ತೀನಿ. ಆಮೇಲೆ ಇನ್ನೇನಿಲ್ಲ ಇವತ್ತು. ಮತ್ತು ಇನ್ನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ಈವ್ನಿಂಗು ನೋಡ್ತೀನಿ ಏನು ಮಾಡೋದಂತ. ಬಿಸಿ ಬಿಸಿ ಟೀ ಆಗ್ತದೆ. ಟೀ ಕುಡಿಬೇಕು ಖಾಲಿ ಆಗಿರುತ್ತೆ. ಮತ್ತು ನಾನು ಮೊನ್ನೆ ಆರ್ಡರ್ ಮಾಡಿಟ್ಟಿದ್ದೆ ಖಾಲಿ ಆಗುತ್ತೆ ಅಂತ. ಸೊ ನೋ ವರೀಸ್ ಇದೆ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 6:30 ಆಗ್ತಾ ಬರ್ತಿದೆ. ಇವತ್ತಿನ ಡೇ ಇಷ್ಟೇ. ಒಂದಷ್ಟು ಕೆಲಸಗಳೆಲ್ಲ ಇತ್ತು, ಎಲ್ಲ ಮಾಡಿದೆ. ಆ್ಯಂಡ್ ಒಂದಷ್ಟು ಏನೋ ಸ್ಕ್ರಿಪ್ಟಿಂಗ್ ಎಲ್ಲ ಮಾಡಬೇಕಿತ್ತು. ನಾಟ್ ದಿ ಎಕ್ಸಾಕ್ಟ್ ಸ್ಕ್ರಿಪ್ಟ್, ಏನೋ ಪ್ಲ್ಯಾನ್ ಮಾಡಿದೆ. ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಏನು ಅಂತೇಳಿ ಒಂದು ಚಾರ್ಟ್ ಎಲ್ಲ ರೆಡಿ ಮಾಡಿ ಪ್ಲ್ಯಾನ್ ಮಾಡಬೇಕಿತ್ತು. ಸೊ ಆ ಎಲ್ಲ ಕೆಲಸ ಮುಗಿಸಿದೆ. ಆ್ಯಂಡ್ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಡೇ ಅಂತ ಕೂಡ ಅನ್ನಿಸ್ತು. ಅದ್ರ ಜೊತೆಗೆ ಸ್ವಲ್ಪ ಲೇಸಿ ಡೇ ಅಂತ ಕೂಡ ಅನ್ನಿಸ್ತು. ಯಾಕಂತಂದರೆ ಸುಮ್ಮನೆ ಏನೂ ಮಾಡಿಲ್ಲ, ಇದಿಷ್ಟೇ ಕೆಲಸ, ಕೂತಿರೋದು, ಮಲಗಿರೋದು, ತಿಂದಿರೋದು. ಈ ಥರ ಸ್ವಲ್ಪ ಲೇಸಿಯಾಗಿ ಕೂತಿರೋದ್ರಿಂದ ಸ್ವಲ್ಪ ಲೇಸಿ ಡೇ ಅಂತಲೂ ಕನ್ಸಿಡರ್ ಮಾಡ್ಬೋದು. ಬಟ್ ಐ ಡಿಡ್ ಗುಡ್ ಅಮೌಂಟ್ ಆಫ್ ವರ್ಕ್ ಅಂತಲೇ ಹೇಳ್ಬೋದು. ಅದೆಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ. ಇವಾಗ ಇನ್ನೇನಿಲ್ಲ, ಪ್ರಾಬ್ಲಿ ನೈಟ್ಗೆ ಏನಾದರೂ ಒಂದು ಚೆನ್ನಾಗಿರೋ ರೈಸ್ ಐಟಮ್ನ ಕುಕ್ ಮಾಡಿ ತಿಂತೀನಿ. ಬಿಕಾಸ್ ಬೆಳಗ್ಗೆ ಮಧ್ಯಾಹ್ನ ಚಪಾತಿ ತಿಂದಿರೋದ್ರಿಂದ ನನಗೆ ನೈಟ್ ಏನಾದರೂ ರೈಸ್ ಬೇಕು ಆಯಿತಾ. ಪ್ರಾಬ್ಲಿ ಸೋಯಾ ಚಂಕ್ಸ್ ಪಲಾವ್, ಇಲ್ಲ ಅಂತಂದರೆ ಟೊಮ್ಯಾಟೊ ಪಲಾವ್ ಏನಾದರೂ ಮಾಡಿ ತಿಂತೀನಿ. ಇದಿಷ್ಟೇ ಇವತ್ತಿನ ವಿಷಯ. ಇವಾಗ ಹೋಗಿ ಸ್ನಾನ ಮಾಡಿ ಬಂದು ಫ್ರೆಶನಪ್ ಆದರೆ ಆಮೇಲೆ ಆರಾಮ್ ಫೀಲ್ ಆಗುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಎಡಿಟಿಂಗ್ ಕೆಲಸಗಳಂತೂ ತುಂಬ ಇದೆ ಗೈಸ್. ತುಂಬ ವಿಡಿಯೋಸ್ ಎಡಿಟಿಂಗಿಗಿದೆ, ಅದನ್ನು ಮಾಡ್ತೀನಿ ಇವಾಗ ಕೂತ್ಕೊಂಡು. ಅದ್ರ ಜೊತೆಗೆ ಮಧ್ಯದಲ್ಲಿ ಹಂಗೆ ಫುಡ್ನೂ ಸಹ ಪ್ರಿಪೇರ್ ಮಾಡಿಕೊಂಡು, ಐ ಮೀನ್ ಡಿನ್ನರಿಗೆ ಅದನ್ನು ತಿಂತೀನಿ. ಇದಿಷ್ಟೇ ಇವತ್ತಿನ ವಿಷಯ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.